ಎಲ್ರಿಗೂ ನಮಸ್ಕಾರ. ಇದು ನನ್ನ ಶುಕ್ರವಾರದ ಮಿನಿ ವ್ಲಾಗ್. ಇವರು ನಮ್ಮನೆ ಮಹಾಲಕ್ಷ್ಮಿ ಸ್ನಾನ ಮಾಡಿ ರೆಡಿಯಾಗಿದ್ದಾರೆ. ಯೂಟ್ಯೂಬ್ ಫ್ಯಾನ್ ಎಲ್ರಿಗೂ ಹ್ಯಾಪಿ ಫ್ರೈಡೇ ಆ್ಯಂಡ್ ಇವತ್ತಿನ ಸ್ಪೆಷಲ್ ರಾಮನವಮಿ. ಎಲ್ರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು. ಸೊ ಈ ರಾಮನವಮಿ ಹಬ್ಬದ ದಿನ ರಾಮಂಗೆ ಪ್ರಿಯವಾದದ್ದು ಪಾನಕ, ಮಜ್ಜಿಗೆ ಹಾಗೆ ಕೋಸಂಬರಿನ ಎಲ್ಲ ಕಡೆ ಹಂಚ್ತಾರೆ. ಮೂರೂ ಕೂಡ ಹೊಟ್ಟೆಗೆ ತುಂಬ ತಂಪು. ಸೊ ಎಷ್ಟೋ ಜನ ಇದನ್ನು ತುಂಬ ವರ್ಷದಿಂದ ಫಾಲೋ ಮಾಡ್ಕೊಂಬರ್ತಿರ್ತಾರೆ. ನೋಡ್ತಾ ಇರ್ಬೋದು, ಎಲ್ಲ ಕಡೆ ರೋಡಲ್ಲಿ ಹಂಚ್ತಿರ್ತಾರೆ. ಸೊ ಹಂಚಿದವ್ರಿಗೂ ಅದನ್ನು ಕುಡಿದವ್ರಿಗೂ ಎಲ್ರಿಗೂ ಹೊಟ್ಟೆ ತಂಪಾಗಿರಲಿ ಈ ಬೇಸಿಗೆಯಲ್ಲಿ. ಹಾಗೆ ಶ್ರೀರಾಮ ಎಲ್ರಿಗೂ ಪ್ರತಿ ವರ್ಷ ಹೀಗೆ ಮಾಡೋ ಥರ ಶಕ್ತಿ ಕೊಡಲಿ ಅಂತ ಕೇಳ್ಕೊತೀನಿ. ಸೊ ಎಲ್ರಿಗೂ ಒನ್ಸ್ ಅಗೇನ್ ರಾಮನವಮಿ ಹಬ್ಬದ ಶುಭಾಶಯಗಳು. ಸೊ ರಾಮನವಮಿ ಸ್ಪೆಷಲ್ ಅಂತ ನಾನು ಮನೇಲಿ ಮಜ್ಜಿಗೆ, ಪಾನಕ ಹಾಗೆ ಕೋಸಂಬರಿ, ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೆ. ಅದನ್ನು ತೊಗೊಂಡು ನಾವು ನಮ್ಮ ಹೋಟ್ಲ ಹತ್ರ ಹೋದ್ವಿ. ಹೋಟ್ಲಲ್ಲಿರೋ ಮೆಂಬರ್ಸ್ಗೆಲ್ಲ ನಾವು ಅದನ್ನು ಹಂಚಿದ್ವಿ ಪ್ರಸಾದ ಥರ. ಹೋಟ್ಲಲ್ಲೂ ಪೂಜೆ ಮಾಡಿ ಅಕ್ಕಪಕ್ಕ ಇರೋರಿಗೆ ಹಾಗೆ ಬರೋರಿಗೆ ಎಷ್ಟಾಗುತ್ತೋ ಅಷ್ಟು ಹಂಚಿ ಅದನ್ನು ಸೆಲೆಬ್ರೇಟ್ ಮಾಡಿದ್ವಿ. ಹೋಟ್ಲಲ್ಲಿ ಸಿಂಪಲ್ಲಾಗಿ ಪೂಜೆ ಮುಗಿಸ್ಕೊಂಡು ನಾವೆಲ್ಲ ಸಾಯಂಕಾಲದವರೆಗೂ ಹೋಟ್ಲಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ನಾನು ಮಗು ಈವ್ನಿಂಗ್ ಟೈಮಲ್ಲಿ ಮನೆಗೆ ಬಂದ್ವಿ. ಸೊ ಎಲ್ರಿಗೂ ನೈಟ್ಗೆ ಡಿನ್ನರ್ಗೆ ಅಂತ ಈಸಿಯಾಗಿ ರಸಮ್ ರೈಸ್ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೆ. ಸೊ ಬಾಣಲೆಯಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸಾಸಿವೆ, ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಹಾಗೆ ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಅರಿಶಿನ ಹಾಕಿ ಬಾಡಿಸ್ಕೊಂಡು ಅದಕ್ಕೆ ರಸಮ್ ಪೌಡ್ರ್ ರೆಡಿ ಮಾಡ್ಕೊಂಡಿರ್ತೀನಿ. ಮೆಣಸು ಮತ್ತು ಜೀರಿಗೆ ಫ್ರೈ ಮಾಡಿರೋದು ಅದನ್ನು ಹಾಕಿ ಅದಕ್ಕೆ ಟೊಮೊಟೊ ರುಬ್ಬಿರೋದನ್ನು ಹಾಕಿ ಅದನ್ನು ಸ್ವಲ್ಪ ಕುದಿಸಿದ್ರೆ ಈಸಿಯಾಗಿ ರಸಮ್ ಆಗೋಯಿತು. ಸೊ ಸ್ವಲ್ಪ ಪಾತ್ರೆ ಕೂಡ ಇತ್ತು. ಪಾತ್ರೆ ಎಲ್ಲ ತೊಳ್ಕೊಂಡು ಕ್ಲೀನ್ ಮಾಡಿಕೊಂಡೆ. ಆಲ್ಮೋಸ್ಟ್ ನಾನು ಇದೆಲ್ಲ ಕೆಲಸ ಮುಗಿಸೋಷ್ಟರಲ್ಲಿ 7:30 ಆಗೋಗಿತ್ತು. ಸೊ ನನ್ನ ಮಗುಗೆ ಊಟ ತಿನ್ನಿಸ್ಬೇಕಿತ್ತು ಅಂತ ಬೇಗ ಬೇಗ ಎಲ್ಲ ಕೆಲಸ ಮಾಡ್ಕೊತಾ ಇದ್ದೆ. ಸೊ ರಾಮನವಮಿ ಆಗಿದ್ದರಿಂದ ಇವತ್ತು ಹಬ್ಬ ಆಗಿರೋದ್ರಿಂದ ಪೂಜೆ ರೆಡಿ ಮಾಡ್ಕೊಳ್ಳೋದು, ಪ್ರಸಾದ ರೆಡಿ ಮಾಡೋದು, ಅದನ್ನು ತೊಗೊಂಡು ಹೋಗೋದು, ಹೋಟ್ಲ ಹತ್ರ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ದು ಇವತ್ತಿನ ದಿನ ಹಿಂಗೆ ಕಳೆದೋಯ್ತು. ಸೊ ಏನೂ ಸ್ಪೆಷಲ್ ಅನ್ನೋ ಥರ ಏನೂ ಇವತ್ತು ಲಾಂಗ್ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಚಿಕ್ಕದಾಗಿ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ಪಾತ್ರೆ ಎಲ್ಲ ತೊಳೆದಾಯಿತು. ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಸಿಂಕ್ ಕ್ಲೀನ್ ಆದ್ರೇ ನಮ್ಮ ಹೆಣ್ಮಕ್ಳಿಗೆಲ್ಲ ತುಂಬ ಖುಷಿ. ಅದನ್ನ ನೋಡೋದೇ ಒಂದು ಖುಷಿ. ನನ್ನ ಮಗು ಆಟ ಆಡ್ತಿತ್ತು. ಸೊ ಅವಳಿಗೆ ರೈಸ್ ಇಟ್ಟು ನನ್ನ ಮಗುಗೆ ಊಟ ಮಾಡಿಸ್ಕೊಂಡು ನಾವು ಎಲ್ಲರೂ ನೈಟ್ ಊಟ ಮಾಡಿ ಎಲ್ಲರೂ ಟಯರ್ಡ್ ಆಗಿದ್ರು ಅಂತ ಸೊ ಎಲ್ಲರೂ ಮಲ್ಕೊಂಡ್ಬಿಟ್ವಿ. ಇದಾಗಿತ್ತು ಫ್ರೈಡೇ ವ್ಲಾಗ್. ನೆಕ್ಸ್ಟ್ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.